ಸಮಾಜದಲ್ಲಿ ಒಬ್ಬ ಗುರುಗಳು ಬೇಕು ಅಂತ ಹೇಳಿ ನಮ್ಮೆಲ್ಲ ಸಮಾಜದ ಮುಖಂಡರು, ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಹಿರಿಯರು ಕೂಡಿ ಯಾರಿಗೆ ಪಟ್ಟ ಕಟ್ಟಬೇಕು ಇವತ್ತು ಪಂಚಮಸಾಲಿ ಸಮಾಜದ ಅಂತೇಳಿ ಒಂದು ತೀರ್ಮಾನ ಮಾಡಿ ಅವಾಗ ಮನುಗುಳಿ ಶ್ರೀಗಳದ ಹೆಸರು ಕೂಡ ಬಂತು. ಆದರೆ ಅವತ್ತಿನ ದಿನಮಾನಗಳಲ್ಲಿ ಎಲ್ಲರೂ ಹಿರಿಯರು ಕೂಡಿ ಕೂಡಲ ಸಂಗಮದ ಜೈ ಮೃತ್ಯುಂಜಯ ಶ್ರೀಗಳನ್ನು ನಮ್ಮ ಸಮಾಜದ ಗುರುಗಳನ್ನಾಗಿ ಇವತ್ತು ಹಮ್ಮಿಕೊಂಡು ಇವತ್ತು ಅನೇಕ ಅವ್ರ ಬಗ್ಗೆ ಭಾಳ ಅಪಾರವಾದ ಗೌರವ ಕೂಡ ಇದೆ ನಮಗೆ. ಆದರೆ ಅವರು ನಮ್ಮ ಸಮಾಜದ ಸಲುವಾಗಿ ಇವತ್ತು 500-600 ಕಿಲೋಮೀಟರ್ ಗಟ್ಟಲೆ ಇವತ್ತು 2A ಮೀಸಲಾತಿ ಸಲುವಾಗಿ ಹೋರಾಟ ಕೂಡ ಮಾಡಿದ್ರು. ಸಮಾಜ ಆವಾಗ ಅವರು ಕೂಡ ಎತ್ತಿ ಹಿಡಿದಿದೆ. ಆದರೆ ಇವತ್ತಿನ ದಿನಮಾನಗಳಲ್ಲಿ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚಿರ್ತಕ್ಕಂಥ ಪಂಚಮಸಾಲಿ ಸಮಾಜ ಇವತ್ತು ಒಬ್ಬರಿಗೆ ಮೀಸಲಾತಿಯಾಗಿ ಇಟ್ಕೊಂಡು ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷ ಒಂದು ರಾಷ್ಟ್ರೀಯ ಪಕ್ಷದಲ್ಲಿ ಯಾರೇ ತಪ್ಪು ಮಾಡಿದ್ರು ಕೂಡ ಅವರು ತೆಗಿತಕ್ಕಂಥದ್ದು, ಅವ್ರ ಮೇಲೆ ಕ್ರಮ ತಗೊಳ್ತಕ್ಕಂಥದ್ದು ನಮ್ಮ ಭಾರತೀಯ ಜನತಾ ಪಕ್ಷ ಅಧಿಕಾರ ಇದೆ, ಹೈಕಮಾಂಡ್ನಲ್ಲಿ ಅಧಿಕಾರ ಇದೆ. ಆ ಪಕ್ಷದ ಸಲುವಾಗಿ ನಾವೆಲ್ಲ ಇಲ್ಲಿರ್ತಕ್ಕಂಥ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಪಂಚಮಸಾಲಿಯರು ಅದೇವಿ. ಇಲ್ಲಿ ಇಡೀ ರಾಜ್ಯದಾಗ ಭಾಳ ಜನ ನಮ್ಮ ಪಂಚಮಸಾಲಿಯರು ಅದಾರ. ಇವತ್ತು ಕೂಡಲ ಸಂಗಮ ಶ್ರೀಗಳು ಒಬ್ಬರ ಸಲುವಾಗಿ ಇವತ್ತು ಗಡುವು ಕೊಟ್ಟು ನೀವು ಪಕ್ಷದ ಒಳಗೆ ತಗೋಬೇಕು, ನೀವು ತಗೊಳ್ಳಿಲ್ಲ ಅಂದ್ರೆ ನಾನು ಹೋರಾಟ ಮಾಡ್ತೀನಿ ಅಂತ ಹೇಳಿ ಪಕ್ಷಕ್ಕೆ ಒಂದು ಯಾವ ರೀತಿ ಮುಜುಗರ ತರ್ತಕ್ಕಂಥ ವ್ಯವಸ್ಥೆಯನ್ನು ಇವತ್ತು ಕೂಡಲ ಸಂಗಮದ ಪರಮ ಪೂಜ್ಯ ಶ್ರೀಗಳು ಇವತ್ತು ಮಾಡ್ಲಿಕ್ಕತ್ತಾರೆ. ಅವರಿಗೆ ನಾವು ಇಷ್ಟೇ ಹೇಳಲಿಕ್ಕೆ ಬಯಸ್ತೀವಿ, ತಪ್ಪು ಸಂದೇಶ ನಮ್ಮ ಸಮಾಜಕ್ಕೆ ಕೊಟ್ಟು ಆ ಸಮಾಜಕ್ಕೆ ತಪ್ಪು ದಾರಿ ಹೇಳ್ತಕ್ಕಂಥ ಏನು ಮಾಡ್ಲಿಕ್ಕತ್ತಾರ ಅದನ್ನು ನೀವು ಮಾಡಬಾರ್ದು ಅಂತಕ್ಕಂಥ ಮಾತನ್ನು ಈ ವೇದಿಕೆ ಮುಖಾಂತರ, ಮಾಧ್ಯಮದ ಮುಖಾಂತರ ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಆದರೆ ಅವರಿಗೆ ನಾನು ಹೇಳಲಿಕ್ಕೆ ನಾನು ಬಯಸ್ತೀನಿ, ಇವತ್ತು ಪಂಚಮಸಾಲಿ ಸಮಾಜಕ್ಕೆ ಇರತಕ್ಕಂಥ ಏಕೈಕ ಒಬ್ಬ ಬಸವನಗೌಡ ಪಾಟೀಲ್ ಯತ್ನಾಳ್ ಒಬ್ಬರೇ ಅದಾರ. ನಾವ್ಯಾರೂ ಪಂಚಮಸಾಲಿಯವ್ರಿಗೆ ಹುಟ್ಟಿಲ್ಲ, ನಾವು ಪಂಚಮಸಾಲಿಯರಲ್ಲ. ಪರಮ ಪೂಜ್ಯ ಶ್ರೀಗಳಿಗೆ ನಾನು ಕೇಳಲಿಕ್ಕೆ ಬಯಸ್ತೀನಿ, 2008 ಚುನಾವಣೆ ಬಬಲೇಶ್ವರ ವಿಧಾನಸಭಾ ಕ್ಷೇತ್ರದಲ್ಲಿ ನೀವೇ ನನ್ನ ಚುನಾವಣೆ ಮಾಡಿರಿ, ಅದಕ್ಕೆ ನಾನು ನಿಮ್ಗೆ ಸ್ವಾಗತ ಮಾಡ್ತೀನಿ. 2013 ನೀವು ಏನು ಮಾಡಿದ್ರಿ ಅನ್ನೋದು ನೀವು ತಿಳ್ಕೊರಿ. 2018-2023 ಸಮಾಜ ಬಬಲೇಶ್ವರ ವಿಧಾನಸಭಾ ಕ್ಷೇತ್ರದಲ್ಲಿ 60-65 ಸಾವಿರ ಪಂಚಮಸಾಲಿ ಇರೋದಿಲ್ಲ. ಕೇವಲ ನಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥದ್ದು 3,000 ಕುಡಕಲ್ಗೆ ಸಮಾಜ. ಆ 3,000 ಕುಡಕಲ್ಗೆ ಸಮಾಜ ಇವತ್ತು ಸತತವಾಗಿ ಅಲ್ಲಿ ಆರಿಸಿ ಬರಲಿಕ್ಕೆ ಕಾರಣ ಏನು?